ನಮಸ್ಕಾರ ಎಲ್ಲರಿಗೂ. ನಾನು ರಾಜೇಶ್ವರಿ ಹರಿಧನ್. ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಒಂದೊಳ್ಳೆ ಡಿಫ್ರೆಂಟಾಗಿ ರವೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೀನಿ. ಏನದು ಡಿಫ್ರೆಂಟ್ ಅಂತೀರಾ? ಏನೂ ಇಲ್ಲ ರೀ, ತುಂಬಾ ಸಿಂಪಲ್. ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗತ್ತೆ. ಸ್ಕಿಪ್ ಮಾಡಿದರೆ ನಾನು ಕೊಡೋ ಟಿಪ್ಸ್ ಮಿಸ್ ಮಾಡ್ಕೋತೀರ. ನಾನಿಲ್ಲಿ ಯಾವುದೇ ತರಕಾರಿ ಗೋಡಂಬಿ ಬಳಸ್ತಾ ಇಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ಮೊದಲನೇದಾಗಿ ನಾವು ಸ್ಟವ್ ಹಚ್ಕೊಂಡು ಬಾಣಲಿ ಇಡೋಣ. ಬಾಣಲಿ ಹೀಟ್ ಆದಮೇಲೆ ರವೆ ಹಾಕ್ಕೊಳ್ತಾ, ಇಲ್ಲಿ 1 ಕಪ್ ಬನ್ಸಿ ರವೆ ತೊಗೊಂಡಿದ್ದೀನಿ, 1/4 kg. ಇದರಲ್ಲಿ 3 ಜನಕ್ಕಾಗೋಷ್ಟು ಮಾಡ್ಬೋದು. ನಿಮಗೆ ಜಾಸ್ತಿ ಬೇಕಂದರೆ ಇಂಗ್ರೀಡಿಯೆಂಟ್ನ ಡಬಲ್ ಮಾಡ್ಕೊಳ್ಳಿ. ಫ್ಲೇಮ್ನ ಮೀಡಿಯಮ್ಗೆ ಇಟ್ಕೊಂಡು ಹುರ್ಕೊಳ್ಬೇಕು. ಉಪ್ಪಿಟ್ಟು ಟೇಸ್ಟಿಯಾಗಿ ಆಗಬೇಕಂದ್ರೆ ನಾವು ರವೆನ ಚೆನ್ನಾಗಿ ಹುರ್ಕೊಳ್ಬೇಕು. ಕೈ ಬಿಡದೆ ಆಡಿಸಿ, ಯಾವುದೇ ಕಾರಣಕ್ಕೂ ರವೆನ ಸಿಯೋದಕ್ಕೆ ಬಿಡಬೇಡಿ. ನಾನಿಲ್ಲಿ ರವೆ ಹುರ್ಕೊಳ್ಳೋದಕ್ಕೆ ಎಣ್ಣೆ ಬಳಸ್ತಾ ಇಲ್ಲ, ನೀವು ಬೇಕಾದರೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೋದು. ರವೆ ಕಲರ್ ಚೇಂಜಾಗಿ ಘಮ ಬರೋವರೆಗೂ ಹುರಿಬೇಕಾಗತ್ತೆ. ಈ ರೀತಿ ಕೈ ಆಡಿಸ್ತಾನೆ ಇರಿ, ಸಿಯೋದಕ್ಕೆ ಬಿಡಬೇಡಿ. ರವೆ ಕಲರ್ ಚೇಂಜಾಗಿ ಘಮ ಬರ್ತಾಯಿದೆ. ಈಗ ಸ್ಟವ್ನ ಸಿಮ್ಮಲ್ಲಿಟ್ಟು ರವೆನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ನೀವು ಬೇಕಾದರೆ ಶೇಂಗಾ ಬೀಜನೂ ಹಾಕ್ಕೊಳ್ಬೋದು, ಸ್ವಲ್ಪ ಸಾಸಿವೆ ಜೀರಿಗೆ. ಡಿಫ್ರೆಂಟ್ ಉಪ್ಪಿಟ್ಟಿನ ಸ್ಪೆಷಲ್ ಇಂಗ್ರೀಡಿಯೆಂಟ್ ಒಣಮೆಣಸಿನ್ಕಾಯಿ. ನಾನಿಲ್ಲಿ 5 ಕಡ್ಡಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟಿನ ಮೆಣಸಿನ್ಕಾಯಿ ಕೂಡ ಬಳಸ್ಬೋದು. ಇದೇ ಈ ಉಪ್ಪಿಟ್ಟಿಗೆ ಸ್ಪೆಷಲ್ಲಾಗಿ ಟೇಸ್ಟ್ ಕೊಡೋದು. ಈಗ ಇದನ್ನೆಲ್ಲ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಕಲರ್ ಚೇಂಜಾಗಿ ಸಾಸಿವೆ ಚಟಪಟ ಅಂತ ಹೇಳಿ ಸಿಡಿಬೇಕು. 2 ಹೆಸರು ಕರಿಬೇವು ಹಾಕಿ ಮಿಕ್ಸ್ ಮಾಡಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ 2 ಮಧ್ಯಮ ಗಾತ್ರದ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳೋಣ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಮೆತ್ತಗಾಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಬೇಗ ಮೆತ್ತಗಾಗತ್ತೆ. ಒಣಮೆಣಸಿನ್ಕಾಯಿ ಬಳಸೋದ್ರಿಂದ ಉಪ್ಪಿಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. 1 ಚಿಟಿಕೆ ಅರಿಶಿಣ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅರಿಶಿಣ ನಮ್ಮ ದೇಹಕ್ಕೆ ಆಂಟಿಬಾಡಿ ಥರ ಕೆಲಸ ಮಾಡುತ್ತೆ, ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ 3 ಸಣ್ಣ ಟೊಮ್ಯಾಟೊ. ನಾಟಿ ಟೊಮ್ಯಾಟೊ ಆದರೆ 1 ಟೊಮ್ಯಾಟೊನ ಕಡಿಮೆ ಮಾಡ್ಕೊಳ್ಳಿ. ಟೊಮೊಟೊ ಮೆತ್ತಗಾಗಬೇಕು. ಟೊಮೊಟೊ ಮೆತ್ತಗಾಗೋದಕ್ಕೆ ಮತ್ತೊಂದು ಸ್ವಲ್ಪ ಉಪ್ಪು ಬೆರೆಸ್ಕೊತಾ ಇದ್ದೀನಿ. ಈಗ ಎಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ 2ರಿಂದ 3 ನಿಮಿಷ ಬಿಡೋಣ. ಹಸಿಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಮ ಮನೆಯಲ್ಲಿ ಹಸಿಮೆಣಸಿನ್ಕಾಯಿನ ಉಪ್ಪಿಟ್ಟಿಗೆ ಬಳಸೋದೇ ಇಲ್ಲ. ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಸಹ ಪ್ಲೇಟ್ ಖಾಲಿ ಮಾಡ್ತಾರೆ. ಟೊಮೊಟೊ ಮೆತ್ತಗಾಗ ಅಷ್ಟರಲ್ಲಿ ಇನ್ನೊಂದು ಒಲೆಯಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ನಾನಿಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ, ಅದಕ್ಕೆ 3 ಕಪ್ ನೀರು ತೊಗೋತಾ ಇದ್ದೀನಿ. ನಿಮಗೆ ಉಪ್ಪಿಟ್ಟು ತೆಳು ಬೇಕಂದರೆ ಇನ್ನೊಂದು ಕಪ್ ಜಾಸ್ತಿ ಮಾಡ್ಕೊಳ್ಳಿ. ಬೇಕು ಅಂದರೆ ನಾನು ತೋರಿಸಿರೋ ಮೆಷರ್ಮೆಂಟ್ನೇ ಫಾಲೋ ಮಾಡಿ. ನಾನಿಲ್ಲಿ 3 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಮೆತ್ತಗಾಗಿದೆಯಾ ನೋಡೋಣ ಬನ್ನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡಿಯೋದಕ್ಕೆ ಬಿಡಬಾರ್ದು. ಬಿಸಿ ಮಾಡೋಕ್ಕೆ ಇಟ್ಟಿರೋ ನೀರನ್ನು ಇಲ್ಲಿ ಬೆರೆಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಸ್ವಲ್ಪ ಹಾಕಿದ್ವಿ. ನೀರು ಕುದಿಯೋ ಅಷ್ಟರಲ್ಲಿ ಒಂದು ಟಿಪ್ಸ್ ನೋಡೋಣ. ಇಲ್ಲಿ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಯಾವ ಥರದ್ದು ಅಂದರೆ ನೀವಿಲ್ಲಿ ನೋಡಬಹುದು, ಒಂದು ದಪ್ಪ ಸಿಪ್ಪೆದು, ಇನ್ನೊಂದು ತೆಳು ಸಿಪ್ಪೆದು.
ಇದು ದಪ್ಪ ಸಿಪ್ಪೆದು ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಂಬೆಹಣ್ಣಿನ ಸಿಪ್ಪೆ ದಪ್ಪದಾಗಿದೆ. ಈ ಥರದ್ರಲ್ಲಿ ಹುಳಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ನೀವು ನಿಂಬೆಹಣ್ಣು ತಗೊಳ್ಳುವಾಗ ದಪ್ಪ ಸಿಪ್ಪೆ ನಿಂಬೆಹಣ್ಣು ತೊಗೋಬೇಡಿ. ಇಲ್ಲಿ ನಾನು ಕಲರ್ ಬಗ್ಗೆ ಹೇಳ್ತಾ ಇಲ್ಲ. ಇದು ನೋಡಿ ತೆಳು ಸಿಪ್ಪೆದು, ಇದರಲ್ಲಿ ಹುಳಿ ಜಾಸ್ತಿ ಇರುತ್ತೆ. ಯಾವಾಗಲೂ ಇದೇ ಥರದ್ದು ತೊಗೊಳ್ಳಿ, ತೆಳು ಸಿಪ್ಪೆದನ್ನು. ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಲೈಕ್ ಮಾಡಿ. ಬನ್ನಿ ಈಗ ನೀರು ಕುದೀತಾ ಇದೆ ನೋಡೋಣ. ಎಸ್, ನೀರು ಕುದೀತಾ ಇದೆ. ಈಗ ಟೇಸ್ಟ್ ಮಾಡಿ, ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹುರಿದು ಪಕ್ಕಕ್ಕೆ ಇಟ್ಟಿರೋ ರವೆನ ಸೇರಿಸ್ಕೋತಾ ಕೈ ಆಡಿಸ್ಕೋತಾ ಇರೋಣ. ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರವೆಗೆ ನೀರು ಚೆನ್ನಾಗಿ ಇಟ್ಕೊಳ್ಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಾ ಇರಬೇಕು. ರವೆಗೆ ನೀರು ಚೆನ್ನಾಗಿ ಹಿಡಿದಿದೆ. ಫ್ಲೇಮ್ ಸಿಮ್ಮಿಗಿಟ್ಟು ಪ್ಲೇಟ್ ಮುಚ್ಚಿ 2 ನಿಮಿಷ ಬಿಡಿ. 2 ನಿಮಿಷದ ನಂತರ ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ 1 ನಿಮಿಷ ಅದೇ ಬಿಸಿಗೆ ಹಾಗೆ ಬಿಡಬೇಕಾಗತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ, ನಮ್ಮ ಸ್ಪೆಷಲ್ಲಾದ ಹಾಗೂ ರುಚಿಕರವಾದ ರವಾ ಉಪ್ಪಿಟ್ಟು. ತಪ್ಪದೆ ನೀವು ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ.